ಕೊಪ್ಪಳ ರೈತರ ಶರ್ಟ್ ಅನ್ನು ಎಳೆದುಕೊಂಡು ಹೋಗಿರುವಂತದ್ದು ಪಿಎಸ್ಐ. ಕೊಪ್ಪಳ ಜಿಲ್ಲೆಯಲ್ಲಿ ಪಿಎಸ್ಐ ದರ್ಪವನ್ನ ಮೆರೆದಿರೋದು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬೇವೂರು ಪೊಲೀಸ್ ಠಾಣೆಯ ಪಿಎಸ್ಐ ಗುರುರಾಜ್ರಿಂದ ಈ ದರ್ಪ ಆಗಿದೆ. ರೈತರ ಮೇಲೆ ದರ್ಪ. ಪರಿಹಾರ ಕೇಳಿದ ರೈತರ ಕಾಲರ್ ಅನ್ನ ಹಿಡ್ಕೊಂಡು ಎಳೆದೊಯ್ದಿದ್ದ. ಯಲಬುರ್ಗಾ ತಾಲೂಕಿನ ಗುತ್ತೂರು ಗ್ರಾಮದಲ್ಲಿ ಆಗಿರೋದು ಇದು. ಪರಿಹಾರ ಕೇಳಕ್ ಬಂದ್ರೆ ನಿಮಗೇನಾಗಬೇಕ್ರಿ? ನಿಮ್ಮ ಡ್ಯೂಟಿಯನ್ನು ನೀವು ನಿಭಾಯಿಸಿ. ಕೊರಳು ಪಟ್ಟಿ ಹಿಡಿಯೋದೇನು ರೈತನಂದು? ಯಾಕಿದು? ರೈತರಾದ ಪ್ರಕಾಶ್, ಶ್ರೀಕಾಂತ್ ಹಾಗೂ ವಿಜಯ ರೆಡ್ಡಿಯನ್ನ ಪಿಎಸ್ಐ ಎಳ್ಕೊಂಡು ಹೋಗ್ತಾರಂತೆ. ಹೈಟೆನ್ಷನ್ ವಿದ್ಯುತ್ ಕಂಬ ಅಳವಡಿಕೆ ಪರಿಹಾರ ವಿಚಾರಕ್ಕೆ ಗಲಾಟೆ ಆಗಿತ್ತು. 10 ಎಕರೆ ಜಮೀನಿನಲ್ಲಿ 4 ಕಂಬ ಅಳವಡಿಕೆ ಮಾಡಿದಾರಂತೆ. 4 ಕಂಬಕ್ಕೆ 1,20,00,000 ಲಕ್ಷ ಪರಿಹಾರವನ್ನು ರೈತರು ಕೇಳಿದ್ರು. ಅದ್ರ 40 ಲಕ್ಷ ಕೊಡ್ತೀವಿ ಅಂತ ಕಂಬ ಅಳವಡಿಕೆ ಮಾಡಿದ್ರಂತೆ ಸಿಬ್ಬಂದಿ. ಇದಕ್ಕೆ ಒಪ್ಪಿರಲಿಲ್ಲ. ನಿನ್ನೆ ಒಂದಿಷ್ಟು ಗಲಾಟೆ ಆಗಿದೆ. ಅಲ್ಲ, ಇವ್ರು ಯಾಕ್ರಿ ಕೊರಳು ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕಾಗಿದೆ ಪೊಲೀಸರು? ನಿಮ್ದೇನು ಇದರಲ್ಲಿ ಕೆಲಸ? ನಿಮ್ದೇನು ಕೆಲಸ? ಅಲ್ಲಿ ಜಮೀನು ಅವಂದು, ಪರಿಹಾರ ಕೇಳ್ತಾ ಇರೋದು ಅವನು. ಅವ್ರಿಗೆ ಪರಿಹಾರ ಬೇಕಾಗಿದೆ, ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾನೆ. ಕೊಟ್ಟಿರೋದು 40 ಲಕ್ಷ, 4 ಕಂಬಕ್ಕೆ 1,20,00,000 ಅವ್ರು ಪರಿಹಾರ ಕೇಳಿದ್ದಾರೆ. ಅಷ್ಟು ಕೊಡೋಕ್ಕಾಗುತ್ತೋ ಇಲ್ಲೋ? ಆದರೆ ಕುತ್ಕೊಂಡು ಮಾತುಕತೆ ಮಾಡಬೇಕಾ? ಏನು ಕತೆ? ಆದ್ರೆ ಕೊರಳು ಪಟ್ಟಿ ಹಿಡ್ಕೊಂಡು ಎಳೆದು ಹಾಕೋದು, ಅವನ ಜಮೀನಲ್ಲಿ ಅವನ ಮೇಲೆ ದರ್ಪ ತೋರಿಸೋದು. ಇದು ಯಾವ ರೀತಿಯಾಗಿ ಬುದ್ಧಿ ರೀ ಇದು?